ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ವೆಂಟೆಂಚತ್ರ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಲು ಬನ್ನಿ. ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ಮೇಡಮ್ ನಿಮ್ಮ ಪೂರ್ತಿ ಹೆಸರು ಮೇಡಮ್? ಸುವರ್ಣ ಅಂತ. ಮೇಡಮ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ವೆಂಟೆಂಚತ್ರ ಗ್ರಾಮ ಪಂಚಾಯತಿಯಿಂದ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ಪರಶಿವನಾಯ್ಕ. ಸರ್ ಮೇಡಮ್ ಅವರು ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ, ಹೇಗನಿಸ್ತಾ ಇದೆ ರಾಜಕೀಯ ನಿಮಗೆ? ರಾಜಕೀಯ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹಾಂ ಸರ್. ಜನಗಳಿಗೆಲ್ಲ ಒಳ್ಳೆ ಇದು ಮಾಡಬೇಕು, ಜನಗಳ ಬಡವರುಗಳೆಲ್ಲ ಒಳ್ಳೆ ಮನೆಗಳು ಕೊಡಿಸ್ಬೇಕು. ಬಚ್ಚಲು ಚರಂಡಿ ಅಂತ ತುಂಬ ಇದೆ ಸರ್. ಹಾಂ ಸರ್. ಆ ಚರಂಡಿ ಎಲ್ಲ ಮಾಡಿಸ್ತಾ ಇದೀವಿ. ಈಗ ಇನ್ನೂ ಅಭಿವೃದ್ಧಿಯಾಗಿ ಮಾಡಬೇಕು ನಾವು. ಓಕೆ ಸರ್. ಉದ್ಯೋಗ ಖಾತ್ರಿಯಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಈಗ ಇನ್ನೂ ಬೇಜಾನ್ ಮಾಡಬೇಕು ಅಂತ ಇದೆ ಸರ್. ಓಕೆ ಸರ್. ಸರ್ ಮೇಡಮ್ ಅವರು ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ ಸರ್. ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿದೆ ಸರ್ ಅವ್ರಿಗೆ? ಸರ್ ಅವಾಗ 280 ಬಂದಿದೆ. ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಸರ್? 125 ಮಂತ್ರದಿಂದ ಗೆದ್ದಿದೆ ಸರ್. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ನಾವು ಕಾಂಗ್ರೆಸ್ ಪಕ್ಷ. ಈ ರಾಜಕೀಯ ಒಡನಾಟ ನಿಮ್ಗಾಗ್ಬೋದು, ಮೇಡಮ್ ಅವ್ರಿಗಾಗ್ಬೋದು, ಎಷ್ಟು ವರ್ಷದಿಂದ ಇದೆ ಸರ್? ಸರ್ ನಮ್ಗೆ 10 ವರ್ಷದಿಂದ ಇದೆ. ಮೊದಲೇ ಒಂದ್ಸಾರಿ ನಿಂತಿದ್ದು ಗೆದ್ದು ಸೋತಿದ್ವಿ, ಈ ಸಾರಿ ಗೆದ್ದಿದ್ವಿ. ಒಂದ್ಸಲ ನಿಂತು ಸೋತು ಅದಾದ ನಂತರ ಗೆದ್ದಿದ್ದಾರೆ ಸರ್. ಓಕೆ ಸರ್. ಸರ್ ನಿಮ್ಮ ಮೇಡಮ್ ಅವರ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದಾರೆ? ಅವ್ರ ಮನೆ ಒಂದು ಹೌಸ್ ವೈಫ್ ಆಗಿ ನಿಮ್ಮ ಸರ್ ನೀವೇನು ಮಾಡ್ಕೊಂಡಿದ್ದೀರಾ ಸರ್? ನಾವು ಸರ್ ಅಗ್ರಿಕಲ್ಚರ್ ಅದಾದ ನಂತರ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಓಕೆ ಸರ್. ಮೇಡಮ್ ನೀವು ಈ ರಾಜಕೀಯ ಬಿಟ್ಟು ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಇದೀವಿ ಸರ್, ಶ್ರೀ ಶಕ್ತಿ ಸಂಘದಲ್ಲಿ ಇದೀವಿ. ಅದಾದ್ಮೇಲೆ ಮೇಡಮ್ ಇನ್ಯಾವುದೂ ಇಲ್ಲ ಸರ್. ನಮ್ಮ ಸಂಘ ಹೇಳೋದು ಅದೇನೆ. ಅದೊಂದೇ ಸಂಘದಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಮೇಡಮ್. ಓಕೆ ಮೇಡಮ್. ಸರ್ ಈಗ ಮೇಡಮ್ ಅವ್ರಿಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಸರ್? ನಾವು ಮನೆಗಳು ಕೊಡ್ಸಿದೀವಿ ಸರ್. ತುಂಬಾ ಬಡ ಜನಗಳ ಮನೆ ಕೊಡ್ಸಿದೀವಿ. ಹಾಂ ಸರ್. ರೋಡ್ ಮಾಡಿದೀವಿ ಅಥವಾ ಚರಂಡಿ ಮಾಡಿದೀವಿ. ಹಾಂ ಸರ್. ಎಲ್ಲ ಮಾಡಿಟ್ಟಿದ್ದೀವಿ ಸರ್. ಒಂದು ಮುಂದೆ ಮಾಡಬೇಕು ಅಂತ ಒಳ್ಳೆ ಸಹಕಾರ ಕೊಡಬೇಕು ಜನಗಳಿಗೆ ಅಂತ ಇನ್ನೂ ಒಂದು ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರೆ ಸರ್. ನಿಮಗೆ ಸ್ವಲ್ಪ ಇನ್ನು ಅಲ್ಪ ಕಾಲಾವಧಿ ಇದೆ ಸರ್. ಈ ಅಲ್ಪ ಕಾಲಾವಧಿಯಲ್ಲಿ ಇನ್ನೂ ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು? ಹೆಚ್ಚಿನ ಅಭಿವೃದ್ಧಿ ಅಂದ್ರೆ ಸರ್ ನಾವೀಗ ಸಿಮೆಂಟ್ ರೋಡ್ ಮಾಡ್ಬೇಕು ಅಂತ ಇದೀವಿ. ಅವೆಲ್ಲ ಮಾಡಿಸ್ಬೇಕು ಸರ್. ಆ ತೀರ ಒಳಗಡೆ ನಮ್ಮ ಯಾವುದೇ ತೀರ ಒಳಗಡೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಒಂದು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸರ್. ಓಕೆ ಸರ್. ಸರಿ, ರಾಜಕೀಯಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಸರ್ ಗುರುಗಳು ಯಾರು ಇಲ್ಲ, ನಮ್ಮ ತಮ್ಮ ಇದ್ದಾರೆ ಅಷ್ಟೇ. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನೀವು ಏನೋ ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದೀರಾ ಸರ್? ಸರ್ ಬಡ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಒಂದು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಒಂದು ಬಂದಿದ್ದೀರಾ ಸರ್? ಓಕೆ ಸರ್. ಸರಿ, ರಾಜಕೀಯಕ್ಕೆ ನೀವೇ ಮೊದಲಿಗರ ಅಂದ್ರೆ ಮೇಡಮ್ ಅವರೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದ ಹಿರಿಯರು ಮೊದಲೇ ಪ್ರವೇಶ ಮಾಡಿದ್ರ? ಯಾರಲ್ಲ ಸರ್, ನಾವೇ ಫಸ್ಟ್ ಮಾಡಿದ್ದು. ನೀವೇ ಮೊದಲು ಮಾಡಿ ನೆಕ್ಸ್ಟ್ ನಮ್ಮ ಮೇಡಮ್ ಮಾಡಿದ್ವಿ. ಮೇಡಮ್ ನೀವು ಫಸ್ಟ್ ಮಾಡಿ ಅದಾದ ನಂತರ ಮೇಡಮ್ ಅವರು ಕೂಡ ರಾಜಕೀಯದಲ್ಲಿ ಕಾಂಪೀಟ್ ಮಾಡಿ ಆಸಕ್ತಿ ಉಳಿಸಿದ್ರು ಸರ್. ಓಕೆ ಸರ್. ಸರ್ ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಸರ್ ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಕಾಂಪೀಟ್ ಮಾಡಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ರೆ ಸರ್? ಒಂದು ಅವಕಾಶ ಸಿಕ್ಕಿದ್ರೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರ ಸರ್? ಓಕೆ ಸರ್. ಸರಿ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು MLA MP ಇವ್ರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದ್ರೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ರ ಸರ್? ಹಾಕೊಂಡಿದ್ದೀವಿ ಸರ್. ಅದು ಯಾವ ರೀತಿ ಅಂತ ಹೇಳ್ತಾ ಹೋಗಿ ಸರ್. ಸರ್ ಅದರಲ್ಲಿ ನಾವು ಈಗ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಇದೀವಿ. ಹಾಂ ಸರ್. ಅದು ಒಂದು 25 ಲಕ್ಷ ಯೋಜನೆ ಹಾಕೊಂಡಿದ್ದೀವಿ ಸರ್. ಹಾಂ ಸರ್. ಅದು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ MP ಅವರು ಅದನ್ನು ಮಾಡಬೇಕು ಅಂತ ತುಂಬಾ ಇದು ಮಾಡಿದ್ವಿ ಸರ್. ಒಂದು ಅವ್ರಗಳ ಕಡೆಯಿಂದನೂ ಕೂಡ ಒಂದು ಮಾಡಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸರ್. ಓಕೆ ಸರ್. ಸರ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಎಲ್ರಿಗೂ ನಾವು ಹೇಳೋದೇ ಇಷ್ಟೇ, ಜನಸೇವೆ ನಾವು ಮಾಡಬೇಕು. ಒಳ್ಳೆ ಜನಗಳಿಗೆ ಒಳ್ಳೆ ಇದು ಮಾಡಬೇಕು. ಊರಲ್ಲಿ ಒಳ್ಳೆ ರಸ್ತೆಗಳು ಮಾಡಬೇಕು. ಬಡ ಜನಗಳಿಗೆ ಒಳ್ಳೆ ಉಪಕಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಒಂದು ಒಟ್ಟಾಗಿ ಕೂಡಿ ಒಂದು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ ಸರ್. ಸರ್ ನಿಮಗೆ ಕಡೆಯದಾಗ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಮತ ಹಾಕಿರೋ ಗ್ರಾಮದ ಜನತೆನೇ ಕಾರಣ ಸರ್. ಆ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಕೃತಜ್ಞತೆ ಒಳ್ಳೇಬೇಕು ಸರ್ ನಮ್ಗೆ ಗೆಲ್ಸಿರೋದ್ರಿಂದ. ಅಂದ್ರೆ ಅವ್ರಗಳಿಗೆ ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಗೃಹಿಣಿಯಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಿಸ್ಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಇವರು ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್.